ವೆಲ್ಕಮ್ ಟು ವ್ಯಾಂಡ್ರಿಂಗ್ ಬ್ಲೂಮ್ಸ್. ಎಲ್ಲಾರು ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಏನಂದ್ರೆ, ನಮ್ಮ ಮನೆ ಟೆರೆಸ್ ಮೇಲೆ ಆ ಗಿಡಗಳೆಲ್ಲ ತುಂಬಾ ಹಳೇದಾಗಿತ್ತು. ಆ ಪಾಟ್ಗಳನ್ನೆಲ್ಲ ರೀಪಾಟಿಂಗ್ ಮಾಡಿಸಿ ಬೇರೆ ಸಾಯಿಲ್ ಅಂದ್ರೆ ಪಾಟಿಂಗ್ ಮಿಕ್ಸ್ ಬೇರೆ ಹಾಕಿ ಬೇರೆ ರೀಪಾಟಿಂಗ್ ಮಾಡಿಸ್ತಾ ಇರೋದು. ಬನ್ನಿ ನೋಡೋಣ ಹೇಗೆ ನಾವು ರೀಪಾಟಿಂಗ್ ಮಾಡ್ತೀವಿ ಅನ್ನೋದನ್ನ ನೋಡೋಣ ಬನ್ನಿ. ಮನೆ ಗಾರ್ಡನ್ ಮಾಡಕ್ಕೆ ರಾಜು ಅಂತ ಬಂದಿದ್ದಾರೆ. ಅವ್ರು ಲಾಲ್ಬಾಗ್ ಅಲ್ಲಿ ಕೆಲಸ ಮಾಡಿದ್ದಾರೆ. ಬಸವನಗುಡಿಯಲ್ಲಿ ಯಾರಾದ್ರೂ ಇದ್ರೆ ಅವ್ರಿಗೆ ಫೋನ್ ನಂಬರ್ ಯಾರಿಗಾದ್ರೂ ಬೇಕಾದ್ರೆ ಫೋನ್ ನಂಬರ್ ಕೊಡ್ತೀನಿ, ರಾಜು ಅಂತ. ಅವ್ರು ನೀವು ಕಾಂಟ್ಯಾಕ್ಟ್ ಮಾಡಿ ನಿಮ್ ಮನೇಲಿ ಏನೋ ಗಾರ್ಡನಿಂಗ್ ಕೆಲಸ ಮಾಡೋದು ಅಥವಾ ರೆಗ್ಯುಲರ್ ಆಗಿ ಮೇಂಟೈನ್ ಮಾಡೋ ತರ ಇದ್ರೆ ನೀವು ಮಾಡಿಸ್ಬೋದು. ಇವತ್ತು ನನ್ನ ವಿಡಿಯೋ ಏನು ಅಂದ್ರೆ, ನಮ್ಮ ಮನೆಯಲ್ಲಿ ನಾನು ಲೇಯರ್ ಟೈಪ್ ಅಲ್ಲಿ ಅಥವಾ ಸ್ಯಾಂಡ್ವಿಚ್ ಟೈಪ್ ಅಲ್ಲಿ ಗೊಬ್ಬರಗಳು ಮಾಡ್ಕೊಂಡಿದ್ದೆ. ಅದ್ ಆದ್ಮೇಲೆ ಮಣ್ಣು ಇದೆಲ್ಲ ತರಿಸಿದೀನಿ ನೋಡಿ. ಮಣ್ಣು ಗೊಬ್ಬರ ಇದನ್ನೆಲ್ಲ ತರಿಸಿದೀನಿ. ಇದನ್ನೆಲ್ಲ ಹಾಕಿ ಪಾಟ್ಗಳು ತರಿಸಿದೆ. ಇದನ್ನೆಲ್ಲ ಹಾಕಿ ರೀಪಾಟಿಂಗ್ ಮಾಡ್ತಾ ಇದೀವಿ. ರೀಪಾಟಿಂಗ್ ಮಾಡಕ್ಕೆ ಅಂತ ತೋರಿಸ್ತೀನಿ ನೋಡಿ. ನಮ್ಮ ಮನೆದು ಗೊಬ್ಬರ ಇಷ್ಟಿದೆ ನೋಡಿ. ಇದು ಒಂದು ಲೇಯರ್ ಟೈಪ್ ಅಲ್ಲಿ ಮಾಡಿದ್ದು, ಇದೊಂದು, ಇಲ್ಲೊಂದಿದೆ, ಇಲ್ಲೊಂದಿದೆ, ಆಯ್ತಾ, ಇದೊಂದು. ಇವಾಗ ಕೋಕೋ ಪಿಟ್ ಹಾಕ್ತಾ ಇದೀವಿ ನೋಡಿ. ಏನೇನ್ ಮಾಡ್ತೀವಿ ಅಂತ ಹೇಳಿ ನಿಮ್ಗೆ 1 by 1 ತೋರಿಸ್ತೀವಿ ನೋಡಿ. ಇದೆಲ್ಲ ಮನೆ ಗೊಬ್ಬರ. ಮನೆಯಲ್ಲಿ ಅಂದ್ರೆ ಬರೀ ಮಣ್ಣಲ್ಲ, ಇದು ಎಷ್ಟು ಚೆನ್ನಾಗಿದೆ ನೋಡಿ. ನೀವು ಕಲರ್ ನೋಡಿದ್ರೆ ಹೇಳ್ಬೋದು ಎಷ್ಟು ಚೆನ್ನಾಗಿದೆ ನೋಡಿ. ಇದು ಲೇಯರ್ ಟೈಪ್ ಅಲ್ಲಿ ಅಂದ್ರೆ ಮನೆಯದು ಕಿಚನ್ ವೇಸ್ಟ್, ಹೂವು ಅದೆಲ್ಲ ಇರತ್ತಲ್ವಾ, ಅದರಿಂದ ನಾನು ಒಂದ್ ಚೂರ್ ಮಣ್ಣು ಹಾಕಿದೀನಿ. ಜಾಸ್ತಿ ಮಣ್ಣೇನಲ್ಲ ಇದು, ಸ್ವಲ್ಪ ಮಣ್ಣು ಹಾಕ್ಬಿಟ್ಟು ನಾನು ಗೊಬ್ಬರ ಮಾಡಿರೋದು. ಗೊಬ್ಬರ ಅಥವಾ ಸಾಯಿಲ್ ಅಂತಾನೆ ಹೇಳ್ಬೋದು. ಮಣ್ಣು ತರನೇ ಆಗೋಗಿರುತ್ತೆ. ಒಂದು ಚೂರ್ ಕೂಡ ವಾಸನೆ ಬಂದಿಲ್ಲ ನೋಡಿ. ಅಲ್ಲಿ ನೋಡಿ, ಅಲ್ಲೊಂದಿದೆ ನೋಡಿ ರಾಜು, ಅದನ್ನು ಸುರಿದ್ ಬಿಡಿ. ಇದಷ್ಟು ನೋಡಿ, ಒಂದು 2-3 ಮೂಟೆ ಅಷ್ಟಾಗಿರುತ್ತೆ ಇದನ್ನೇ, ಆಯ್ತಾ. ನೋಡಿ ಇದೆಲ್ಲ ಮನೆಯದು, ಎಷ್ಟ್ ಚೆನ್ನಾಗಿದೆ ನೋಡಿ. ಸಂಕ್ರಾಂತಿಗೆ ಕಬ್ಬು ಬಂದಿತ್ತಲ್ವಾ ನೋಡಿ, ಕಬ್ಬು ಕೂಡ ಇದೆ ನೋಡಿ. ಕಬ್ಬು ಕೂಡ ಇದೆ ನೋಡಿ ಕಬ್ಬೆಲ್ಲ ಇದೆ ನೋಡಿ. ಇದು ಕೂಡ ಗೊಬ್ಬರ ಆಗೋಗುತ್ತೆ ಇನ್ನೊಂದ್ ಸ್ವಲ್ಪ ದಿನಕ್ಕೆ. ಎರೆಹುಳಕ್ ತುಂಬಾ ಇಷ್ಟ ಇದು. ಏನಾದ್ರೂ ಎರೆಹುಳ ಬಂದ್ರೆ ಅದು ಕೂಡ ತುಂಬಾ ಚೆನ್ನಾಗಿ ತಿಂದ್ಬಿಡುತ್ತೆ ಇದು. ಇದಾದ್ಮೇಲೆ ಮಣ್ಣು ಹಾಕ್ತೀನಿ. ಚೆನ್ನಾಗಿದೆ. ಇವ್ರೆ ನಮ್ಮ ರಾಜುನೇ ತಂದ್ಕೊಟ್ಟಿರೋದು ಇದನ್ನೆಲ್ಲ. ನಿಮ್ಗೆ ಏನೋ ಮೆಟೀರಿಯಲ್ ಬೇಕಾದ್ರೆ ಮಣ್ಣು ಏನಾದ್ರೂ ಏನ್ ಬೇಕಾದ್ರೂ ತಂದ್ಕೊಡ್ತಾರೆ. ಪಾಟು ಗಿಡ ಏನ್ ಬೇಕಾದ್ರೂ. ಅಂದ್ರೆ ಮಳೆ ಬಂದು ಎಲ್ಲ ಒದ್ದೆ ಆಗಿದೆ. ಮಳೆ ಇದನ್ನು, ಅದು ಮಣ್ಣೆ ಅಲ್ವಾ ರಾಜು? ಅದು ಮಣ್ಣೆ. ಹಾಕ್ಬಿಡಿ, ಅದನ್ನು ಹಾಕ್ಬಿಡಿ. ಅದಷ್ಟು ಒದ್ದೆ ಆಗಿಲ್ಲ. ಒಂದು ಮೂಟೆ ಚೆನ್ನಾಗೇ ಇದೆ, ಬೇರೆದೆಲ್ಲ ಒದ್ದೆ ಆಗ್ಬಿಟ್ಟಿದೆ. ಇವಾಗ ನೋಡಿ ಇದನ್ನೆಲ್ಲ ಆಯ್ತು. ಇವಾಗ ಒಂದು ಮೂಟೆ ನಾನು ಕೌಡಂಗ್ ತರಿಸಿದ್ದೀನಿ. ಕೌಡಂಗ್ ಅಂದ್ರೆ ಇದು ಹಾಕ್ಬಿಡಿ, ಹಸು ಗೊಬ್ಬರ ಹಾಕ್ಬಿಡಿ. ಎಷ್ಟ್ ಚೆನ್ನಾಗಿದೆ ಗೊತ್ತಾ. ನಮ್ಗೆ ರೆಗ್ಯುಲರ್ ಆಗಿ ಕೊಡ್ತಾರೆ ಅವರು, ಅವ್ರ ಹತ್ರನೇ ತರಿಸಿರೋದು ನೋಡಿ. ಇದು ಕೌಡಂಗ್ ಇದು ಗೊಬ್ಬರ ಮಾಡಿರೋದು ನೋಡಿ. ಇದೊಂದು ಹಾಕ್ತಾ ಇದ್ದೀನಿ. ನಮ್ಗೆ ಒಂದು 10-15 ಪಾಟಿಗೆ ಅಂತ ರೆಡಿ ಮಾಡ್ಕೋಬೇಕು ಅಂತ ಅನ್ಕೊಂಡಿದೀವಿ. ಕೋಕೋಪಿಟ್ಟು ಹಾಕ್ಬಿಡಿ. ಕೋಕೋಪಿಟ್ಟು 1 ಮೂಟೆ ಹಾಕ್ತಾ ಇದ್ದೀವಿ ನೋಡಿ. ಕೋಕೋಪಿಟ್ಟು 1 ಮೂಟೆ ಅಂದ್ರೆ ಜಾಸ್ತಿ ಏನ್ ಬೇಕಾಗಿಲ್ಲ. ನಮ್ಮ ಮನೆ ಗೊಬ್ಬರ ಇದ್ರೆ ಅದೇ ತುಂಬಾ ಚೆನ್ನಾಗಿರುತ್ತೆ. ಲೀಫ್ ಕಂಪೋಸ್ಟ್ ತರ ಇರುತ್ತೆ ಅದು. ತುಂಬಾ ಜಾಸ್ತಿ ಏನ್ ಬೇಕಾಗಿಲ್ಲ ಕೋಕೋಪಿಟ್ಟು. ಅದಕ್ಕೆ 1 ಮೂಟೆ ಅಷ್ಟು ಹಾಕ್ತಾ ಇದ್ದೀವಿ. ಆಲ್ಮೋಸ್ಟ್ 3 ಮೂಟೆ ಕೆಮ್ಮಣ್ಣು, ನಮ್ಮನೆದು ಒಂದು 2 ಮೂಟೆ ಗೊಬ್ಬರ ತರ ಇದೆ, 1 ಮೂಟೆ ಕೌಡಂಗ್ ತರಿಸಿದೀವಿ, 1 ಮೂಟೆ ಕೋಕೋಪಿಟ್ಟು. ಇದು ಆದ್ಮೇಲೆ ಏನ್ ಮಾಡ್ತೀವಿ ಅಂದ್ರೆ, ನಿಮ್ ಕೇಕ್ ಇದೆ ನೋಡಿ, ಅದು ತಗೊಳ್ಳಿ ರಾಜು. ಇಲ್ಲಿದೆಲ್ಲ ಅದನ್ನ ಹಾಕಿ ನಿಮ್ ಕೇಕ್ ಹಾಕ್ತಾ ಇದೀವಿ. ನಂಗೆ ಅನ್ಸೋ ಮಟ್ಟಿಗೆ ಒಂದು ತರಿಸಿದ್ದೆ, 1 ಕೆಜಿ ನಿಮ್ ಕೇಕ್ ತರಿಸಿದೆ. ನಿಮ್ ಕೇಕ್ ಅನ್ನ ನಿಮ್ ಪೌಡರ್ ಕೊಟ್ಟಿದ್ದಾರೆ ಅವರು. ನಮ್ಗೆ ರೆಗ್ಯುಲರ್ ಆಗಿ ಕೊಡ್ತಾರೆ ಇವರು. ಇದು ಗ್ರೀನ್ ಲೀವ್ಸ್ ಅಂತ ಹೇಳಿ ಅವ್ರ ಹತ್ರ ನೋಡಿ. ನಿಮ್ ಪೌಡರು ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀವಿ ನೋಡಿ. ನಿಮ್ ಪೌಡರ್ ಎಲ್ಲ ಮಿಕ್ಸ್ ಮಾಡಿದ್ದಾಯ್ತು. ಆದ್ಮೇಲೆ ಎಪ್ಸಮ್ ಸಾಲ್ಟು, ಅದು ತಗೊಳ್ಳಿ. ಎಪ್ಸಮ್ ಸಾಲ್ಟ್ ತಗೊಳ್ಳಿ. 1 ಕೆಜಿ ಎಪ್ಸಮ್ ಸಾಲ್ಟ್ ಹಾಕ್ತಾ ಇದ್ದೀನಿ, ಆಯ್ತಾ. ನಿಮ್ಗೆ ಯಾವ್ದಾವ್ದು ಏನೇನು ಯೂಸ್ ಆಗುತ್ತೆ ಅನ್ನೋದನ್ನ ಹೇಳ್ತೀನಿ, ಡಿಸ್ಕ್ರಿಪ್ಷನ್ ಹೇಳ್ತೀನಿ, ಮತ್ತೆನೂ ಹೇಳ್ತೀನಿ. ಎಪ್ಸಮ್ ಸಾಲ್ಟ್ 1 ಕೆಜಿ ಹಾಕ್ತಾ ಇದೀವಿ ನೋಡಿ. 1 ಕೆಜಿ ಅಷ್ಟು ಎಪ್ಸಮ್ ಸಾಲ್ಟ್ ಹಾಕ್ತಾ ಇದೀವಿ. ಫುಲ್ ಹಾಕ್ಬಿಡಿ ಅದು. ಅದಾದ್ಮೇಲೆ ರಾಕ್ ಫಾಸ್ಫೈಟ್ ನೋಡಿ. ನಾನು ಇದನ್ನ ಅವ್ರ ಹತ್ರನೇ ತರಿಸಿದ್ದೆ, ಗ್ರೀನ್ ಲೀವ್ಸ್ ಹತ್ರನೇ ಸಿಗುತ್ತೆ ಇದು. ಇದನ್ನು ತರಿಸಿದ್ದೆ. ರಾಕ್ ಫಾಸ್ಫೈಟ್ ಬೋನ್ ಮಿಲ್ ಹಾಕೋರಿದ್ರೆ ಬೋನ್ ಮಿಲ್ ಹಾಕ್ಬೋದು. ನಾವು ವೆಜಿಟೇರಿಯನ್, ಪ್ಯೂರ್ ವೆಜಿಟೇರಿಯನ್ ಆಗಿರೋದ್ರಿಂದ ಬೋನ್ ಮಿಲ್ ಎಲ್ಲ ಉಪಯೋಗಿಸಲ್ಲ. ರಾಕ್ ಫಾಸ್ಫೈಟ್ ಯೂಸ್ ಮಾಡ್ತೀವಿ. ಅದ್ರಷ್ಟೇ ಈಕ್ವಲ್ ಆಗಿರುತ್ತೆ ಬೆನಿಫಿಟ್ಸ್. ರಾಕ್ ಫಾಸ್ಫೈಟ್ ಹಾಕ್ತಾ ಇದೀನಿ ನೋಡಿ. ಇದು 1 ಕೆಜಿ ಹಾಕ್ತಾ ಇದೆ. ಇವಾಗ ರಾಜು ಅವರು ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡ್ತಾರೆ. ಇದನ್ನ ಮಿಕ್ಸ್ ಮಾಡ್ಕೊಂಡು ನಾನು ರೀಪಾಟಿಂಗ್ ಹೆಂಗ್ ಮಾಡೋದನ್ನ ತೋರಿಸ್ತೀನಿ ನಿಮ್ಗೆ. ನೋಡಿ, ರಾಜು ಅವರು ಕ್ಲೀನ್ ಆಗಿ ಮಿಕ್ಸ್ ಮಾಡಿದ್ರು, ಆಯ್ತಾ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ನೋಡಿದ್ರೇನೆ ಗೊತ್ತಾಗುತ್ತೆ, ನಿಮ್ ಕಲರ್ ಇದು ನೋಡಿದ್ರೇನೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಅಂತ. ಇದೆಲ್ಲ ಫುಲ್ ಪಾಟಿಂಗ್ ಮಿಕ್ಸ್ ಎಷ್ಟ್ ಚೆನ್ನಾಗಿರುತ್ತೆ ನೋಡಿ. ಫುಲ್ ಗೊಬ್ಬರ ಇದ್ದಂಗೆ ಇದೆಲ್ಲ.
ವೇಸ್ಟ್ ಇರುತ್ತಲ್ವ, ಕಿಚನ್ ವೇಸ್ಟ್ ಯಾವ್ದು ನಾನು BBMP ಇವ್ರಿಗೆ ಕೊಡೋದೇ ಇಲ್ಲ, ಗಾಡಿಗಳಿಗೆ ಕೊಡೋದೇ ಇಲ್ಲ. ನಮ್ಮನೆಯಲ್ಲೇ ನಾನು ಕಂಪೋಸ್ಟ್ ಮಾಡ್ಕೊಂತೀನಿ ನೋಡಿ. ಮಾಡಿರೋದೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಆಯ್ತಾ, ಈ ತರ ಯಾವಾಗಾದ್ರೂ ಎಲ್ಲಾ ಪಾಟಿಂಗ್ ಮಿಕ್ಸ್ ಮಾಡಿಸಿ ಎಲ್ಲಾ ಪಾಟ್ಗಳಿಗೂ ಹಾಕ್ಬಿಡ್ತೀನಿ. ಟೆರೆಸ್ ಮೇಲೆ ಬರೀ ಮಣ್ಣು ಗೊಬ್ಬರ ಹಾಕಿದ್ರೆ ತುಂಬ ಭಾರ ಆಗುತ್ತೆ. ನಮ್ಮ ಟೆರೆಸ್ಗೂ ತುಂಬ ಭಾರ ಆಗುತ್ತೆ. ಅದೇ ಮನೆಯಲ್ಲೇ ಮಾಡಿದ್ದ ಕಂಪೋಸ್ಟಿಂದ ಲೈಟ್ ವೆಯ್ಟ್ ಇರುತ್ತೆ. ಅದಕ್ಕೆ ಕೊಕೋಪಿಟ್ಟು ಮತ್ತು ನಮ್ಮ ಮನೇಲಿ ಮಾಡಿರೋ ಕಂಪೋಸ್ಟ್ ಹಾಕಿದ್ರೆ ತುಂಬ ಒಳ್ಳೆಯ ಟೆರೆಸ್ ಗಾರ್ಡನಿಂಗ್ಗೆ. ರಾಜು ಅವರೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಷ್ಟೇ ನಮ್ದು ಸ್ವಲ್ಪ ಗಿಡ ನೋಡ್ಕೊಂಡ್ ಬರೋಣ ಬನ್ನಿ ಏನೇನಾಗಿದೆ ಅಂತ. ಇಲ್ಲೆಲ್ಲ ಮಣ್ಣ ನೋಡ್ರಿ, ಟೊಮೆಟೊ ಕಾಯಿ ಬಿಡ್ತಾ ಇದೆ. ಇಲ್ಲಿ ಟೊಮೆಟೊ ಹಣ್ಣಾಗಿದೆ. ನಿನ್ನೆ ಒಂದು 6 ಕಿತ್ತಿದ್ದೆ, ಸ್ವಲ್ಪ ಇದೆ. ಆಯ್ತಾ, ಗಿಡಗಳು ನೋಡಿ, ಇಲ್ಲಿ ಟೊಮೆಟೊ ಕಾಯಿ ಬಿಡ್ತಾ ಇದೆ. ಆಯ್ತಾ, ಇದು ಚೆನ್ನಾಗಾಗಿದೆ ನೋಡಿ ಗಿಡಗಳು. ಇದಾದ್ಮೇಲೆ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ಸೊಪ್ಪುಗಳು ಚೆನ್ನಾಗಾಗಿದೆ ನೋಡಿ. ಅಲ್ಲಿ ನಮ್ಮ ಮೊನ್ನೆ ತಾನೇ ಬಿಡಿಸಿದ್ನಲ್ಲ, ದಂಟಿನ ಸೊಪ್ಪು ತೆಗೆದಿದ್ನಲ್ಲ, ಇವಾಗ ಪಾಲಕ್ ಆಗಿದೆ. ಇದನ್ನು ಹಾರ್ವೆಸ್ಟ್ ಮಾಡ್ಬಿಡ್ತೀನಿ. ಇದು ಬೀಜಕ್ಕೆ ಅಂತ ಇಟ್ಟಿದ್ದೀನಿ. ಒಂದು 5-6 ಗಿಡ ಇಟ್ಟಿದ್ದೀನಿ ಬೀಜಕ್ಕೆ ಅಂತ. ಇದು ಬೀಜ ಆಗುತ್ತಲ್ವಾ, ನೆಕ್ಸ್ಟ್ ಇದನ್ನೇ ಉಪಯೋಗಿಸ್ಕೊಂತೀನಿ. ಇದೇ ಬೀಜನ, ಪಾಲಕ್ ಬೀಜನ ಉಪಯೋಗಿಸ್ಕೊಂತೀನಿ. ಇಲ್ಲೊಂದು ಗೆಣಸು ರೆಡಿ ಆಗ್ತಾ ಇದೆ ನೋಡಿ. ನಾ ಹೇಳಿದ್ನ ಸ್ವೀಟ್ ಪೊಟಾಟೊ ಹಾಕಿದೆ ಅಂತ, ಇದು ರೆಡಿ ಆಗ್ತಾ ಇದೆ ನೋಡಿ. ಅಂದ್ರೆ ಇದು ಮೇಲೆನೆ ಬಂದಿದೆ, ಕಾಣಿಸ್ತಾ ಇದೆಯಾ? ಇದು ಇನ್ನೊಂದು 15-20 ದಿನಕ್ಕೆ ನಾನು ಹಾರ್ವೆಸ್ಟ್ ಮಾಡ್ಬೋದು. ಆಯ್ತಾ, ಗೆಣಸು ಬರ್ತಾ ಇದೆ ನೋಡಿ. ಇವಾಗ ನಾವು ಪಾಟುಗಳು ಮತ್ತೆ ಟಬ್ಗಳು, ದೊಡ್ಡ ದೊಡ್ಡ ಟಬ್ ಎಲ್ಲ ತಗೊಂಡಿದೀವಿ. ಅದಕ್ಕೆ ತುಂಬಿಸ್ತಾ ಇದೀವಿ. ತುಂಬಸಕ್ ಮೊದ್ಲು ಏನ್ ಮಾಡ್ಬೇಕು ಅಂದ್ರೆ, ನಾವು ಅವು ಹೋಲ್ಸ್ ಮಾಡ್ಕೊಂಡಿರ್ಬೇಕಾಗುತ್ತೆ. ನಾ ಹೇಳಿದೀನಿ, ಎಷ್ಟೊಂದ್ಸಲಿ ಹೇಳಿದೀನಲ್ವಾ. ಆ ಹೋಲ್ಸ್ ಮಾಡಿರೋದಕ್ಕೆ ನೋಡಿ, ಈ ತರದ್ದಾದ್ರೂ ಪಾಟ್ ಒಡೆದೋಗಿರತ್ತಲ್ಲ, ಪೀಸ್ಗಳು, ಈ ತರ ಪೀಸ್ಗಳೆಲ್ಲ ಇರುತ್ತಲ್ವಾ, ಆ ತರ ಇದ್ರೆ ಹಾಕ್ಬೋದು. ಇಲ್ಲ ಅಂದ್ರೆ ಏನ್ ಗೊತ್ತಾ, ನೀವು ತೆಂಗಿನ ಚಿಪ್ಪು ಅದೆಲ್ಲ ಇರುತ್ತೆ ನೋಡಿ, ಹೋಲ್ಸ್ ಎಲ್ಲ ಮುಚ್ಚಕ್ಕೆ ತೆಂಗಿನ ಚಿಪ್ಪು ಅದೆಲ್ಲ ಹಾಕಿದೆ, ಕಡ್ಡಿ ಎಲ್ಲ ಹಾಕಿದೆ. ಸೊ ಹೋಲ್ಸ್ ಅವಾಗ ಮುಚ್ಚೋಗೋದಿಲ್ಲ. ಇಲ್ಲ ಅಂದ್ರೆ ನೀರ್ ಹೋಗ್ಲಿಲ್ಲ ಅಂದ್ರೆ ಕೆಳಗಡೆ ನೀರ್ ನಿಂತ್ಕೊಂಡ್ಬಿಟ್ಟು ಗಿಡ ಎಲ್ಲ ಕೊಳ್ತೋಗುತ್ತೆ. ಆಯ್ತಾ, ಅದು ಮಣ್ಣು ರೀಪಾಟಿಂಗ್ ಅಲ್ವಾ, ಅದಕ್ಕೋಸ್ಕರ ಫುಲ್ ತುಂಬಿಸ್ಕೋಬಾರ್ದು. ನಾವು ಪಾಟು ಅಥವಾ ಟಬ್ ಏನಾದ್ರು ಆಗ್ಲಿ ಒಂದು ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಮಾತ್ರ ತುಂಬಿಸ್ಬೇಕಷ್ಟೇ. ಯಾಕಂದ್ರೆ ಮತ್ತೆ ಗಿಡ ಬರುತ್ತಲ್ಲ, ಗಿಡ ಇಟ್ಟಿದ್ದ ಆದ್ಮೇಲೆ ಮತ್ತೆ ಮಣ್ಣು ಹಾಕ್ಬೇಕಾದ್ರೆ ನೋಡಿ. ಇದಕ್ಕೂ ಅಷ್ಟೇ ಪಾಟ್ಗಳು, ದೊಡ್ಡ ದೊಡ್ಡ ಪಾಟ್ ತಂದಿದ್ದೀನಿ. 18 ಇಂಚ್ ಪಾಟ್ ತಂದಿದೆ. ಇದು 18 ಇಂಚ್ ಪಾಟು ಒಂದು 3 ತಗೊಂಡ್ಬಂದಿದೆ. ದೊಡ್ಡದು ಒಂದು ಇನ್ನೊಂದು 16 ಇಂಚದು 2 ಪಾಟ್ ತಂದಿದೆ. ಟಬ್ಬುಗಳಿತ್ತು ಮನೆಯಲ್ಲಿ ನೋಡಿ. ಇದನ್ನೆಲ್ಲ ನಾವು ಹೋಲ್ಸ್ ಎಲ್ಲ ಕ್ಲೋಸ್ ಮಾಡ್ತಾ ಇದ್ದೀವಿ ಒಡೆದೋಗಿರೋ ಪಾಟಿಂದ. ಅದ್ರ ಮೇಲೆ ಮಣ್ಣು ಹಾಕೋದು. ಅದು ಮಣ್ಣು ಹಾಕಿದ್ರು ಫುಲ್ ಹಾಕೋದಿಲ್ಲ. ನೋಡಿ, ಸ್ಟ್ರಾಬೆರಿ ಹೂವು ಬಿಡ್ತಾ ಇದೆ, ಸ್ಟಾರ್ಟ್ ಆಗಿದೆ ಸ್ಟ್ರಾಬೆರಿ ಗಿಡ. ಇವಾಗ ನೋಡಿ, ದಾಳಿಂಬೆ ಗಿಡ ರೀಪಾಟಿಂಗ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆ ಅದು ಪಾಟ್ ಫುಲ್ ಟಬ್ ಅಲ್ಲಿ ಹಾಕಿದ್ದೆ ನಾನು. 100 ರೂಪೀಸ್ ಟಬ್ ಬರುತ್ತಲ್ವಾ, ಅದ್ರಲ್ಲಿ ಹಾಕಿದ್ದೆ. ನಾನು ತೋರಿಸಿದ್ದೆ ಎಷ್ಟೊಂದು ಹಣ್ಣು ಬರ್ತಾ ಇತ್ತಲ್ವಾ. ಸೊ ಅದೆಲ್ಲ ಒಡೆದೋಯ್ತು. ಇವಾಗ ರೀಪಾಟಿಂಗ್ ಮಾಡಿಸ್ತಾ ಇದೀವಿ. ಒಂದು ದೊಡ್ಡ ಟಬ್ ಅಲ್ಲಿ, ಇದು 18 ಇಂಚಸ್ ಪಾಟ್ ಅಲ್ಲಿ ಹಾಕ್ತಾ ಇದ್ದೀವಿ. ನೋಡಿ ಹೇಗ್ ಮಾಡ್ತೀವಿ ಅಂತ ನೋಡಿ. ನೋಡಿ 10 ವರ್ಷದ್ದು ಇದು ಗಿಡ, ಆಲ್ಮೋಸ್ಟ್ 10 ವರ್ಷದ್ದು. ಮಣ್ಣು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ನೀವೇ ನೋಡಿ. ನೋಡಿ, ಪುಡಿ 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 ತರ ಇದೆ ನೋಡಿ, ಪುಡಿ ತರ ಇದೆ ಇದು ನೋಡಿ. ಮಣ್ಣೆಲ್ಲ ಎಷ್ಟು ಚೆನ್ನಾಗಿದೆ, ಗಟ್ಟಿ ಆಗೇ ಇಲ್ಲ. ಅಂದ್ರೆ ನಾನು ಲಿಕ್ವಿಡ್ ಫರ್ಟಿಲೈಸರ್ಸ್ ಅಷ್ಟು ಕೊಡ್ತೀನಲ್ವಾ, ಅದಕ್ಕೆ ಮಣ್ಣು ಯಾವ್ದು ಗಟ್ಟಿ ಆಗಿಲ್ಲ. ಅದಕ್ಕೆ ಎಷ್ಟು ಚೆನ್ನಾಗಿತ್ತು ಗಿಡ. ಆದ್ರೆ ಪಾಟ್ ಎಲ್ಲ ಒಡೆದೋಯ್ತಲ್ಲ, ಸರಿಯಾಗಿ ನೀರ್ ಹಾಕಕ್ ಆಗ್ತಾ ಇರ್ಲಿಲ್ಲ ಅಂತ ಹೇಳಿ ಬೇರೆ ರೀಪಾಟಿಂಗ್ ಮಾಡಿಸಿ. ಸುಮಾರು ವರ್ಷನೂ ಆಯ್ತಲ್ವಾ, ಅದಕ್ಕೆ ರೀಪಾಟಿಂಗ್ ಮಾಡಿಸ್ತಾ ಇದ್ವಿ. ನಾವು ರೀಪಾಟಿಂಗ್ ಮಾಡಿಸ್ಬೇಕಾದ್ರೆ ಮಣ್ಣೆಲ್ಲ ತೆಗೆದು ಬಿಡ್ಬೇಕಾದ್ರೆ, ಮೇಲಿಂದ ಹಂಗೆ ಬಿಡಿ ರಾಜು, ಮೇಲ್ಗಡೆ ಮಣ್ಣು ಹಂಗೆ ಇರ್ಲಿ, ಕೆಳಗಡೆದೆಲ್ಲ ತಗೊಂಬನ್ನಿ. ಕೆಳಗಡೆದೆಲ್ಲ ತೆಗೆದು ಬಿಡ್ಬೇಕು. ಕೆಳಗಡೆ ಮಣ್ಣೆಲ್ಲ ಹಂಗೆ ಇರ್ಬೇಕು. ಅದ್ರ ಮದರ್ ಬೇರು ಇರುತ್ತೆ, ಮದರ್ ಬೇರು ಡ್ಯಾಮೇಜ್ ಆಗ್ಬಾರ್ದು. ಮದರ್ ರೂಟ್ ಇರುತ್ತೆ, ಮದರ್ ರೂಟ್ ಡ್ಯಾಮೇಜ್ ಆಗ್ಬಾರ್ದು. ನಾವು ಕೆಳಗಡೆದೆಲ್ಲ ತೆಗೆದ್ಬಿಟ್ಟು ಬೇಕಾದ್ರೆ ಕೆಳಗಡೆ ಬೇರ್ ಕೂಡ ಕಟ್ ಮಾಡ್ಬಿಡ್ಬೋದು. ಮದರ್ ರೂಟ್ ಮಾತ್ರ ಹಾಗೆ ಇರ್ಬೇಕಾಗುತ್ತೆ. ಅದು ಚೆನ್ನಾಗಿ ಬೆಳ್ಕೊಳ್ಳುತ್ತೆ. ಸೈಡ್ಗಳಲ್ಲೆಲ್ಲ ಮತ್ತೆ ಬೇರ್ ಬಂದು ಚೆನ್ನಾಗಿ ಬೆಳ್ಕೊಳ್ಳುತ್ತೆ. ನಾನು ಇದೇ ತರಾನೇ ದೊಡ್ಡದು, ತುಂಬಾ ಹಳೆ ಗಿಡ ನೋಡಿ ಇದು. ಇದನ್ನ ರೀಪಾಟ್ ಮಾಡಿಸ್ತಾ ಇದ್ದೀನಿ ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ ಮಣ್ಣು ನಂದು. ನನ್ನ ಪಾಟುಗಳಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ಮಣ್ಣು, ಒಂದು ಚೂರು ಗಟ್ಟಿ ಆಗಿಲ್ಲ. ಇದೆಲ್ಲ ತೆಗೆದ್ಮೇಲೆ ಚೆನ್ನಾಗಿ ಬಂದ್ಬಿಡುತ್ತೆ. ಇವಾಗ ಕೆಳಗಡೆದೆಲ್ಲ ತೆಗೆದ್ಬಿಡಿ ರಾಜು, ಮೇಲ್ಗಡೆದ ಹಾಗೆ ಇರ್ಲಿ ಮಣ್ಣು. ಮೇಲೆ ತುಂಬಾ ಬೇರುಗಳು ಇದ್ರೆ ಕಟ್ ಕೂಡ ಮಾಡ್ಬೋದು. ನಂಗೇನು ಅಷ್ಟು ಕಾಣಿಸ್ತಾ ಇಲ್ಲ, ಅದನ್ನ ಹಂಗೆ ಇಡ್ಬೋದು. ಒಂದಷ್ಟು ತೆಗೆದ್ಬಿಟ್ಟು ಆ ಪಾಟಲ್ಲಿ ಹಂಗೆ ಇಟ್ಬಿಡ್ಬೋದು ನಾವು ಇವಾಗ. ಇರ್ಲಿ ಬಿಡಿ ರಾಜು, ಅಷ್ಟಿರ್ಲಿ. ಬೇರೆ ಗಿಡಗಳನ್ನೆಲ್ಲ ಕಟ್ ಮಾಡ್ಬಿಡಿ. ಬೇರೆ ಅದ್ರ ಜೊತೆ ಅದೆಲ್ಲ ತೆಗೆದ್ಬಿಡಿ, ಎಲ್ಲಾ ಗಿಡಗಳು ತೆಗೆದ್ಬಿಡಿ, ಕಟ್ ಮಾಡ್ಬಿಡಿ. ಕತ್ರಿಯಿಂದನೋ ಇದರಿಂದ ಏನಾದ್ರು ಕಟ್ ಮಾಡ್ಬಿಡಿ, ಬೇರೆ ಸಮೇತ ತೆಗೆದ್ಬಿಡಿ.
ನೋಡಿ ಅರ್ಧ ತೆಗೆದ್ಬಿಟ್ಟಿದ್ದೀವಿ ಮಣ್ಣು. ಕಾಣಿಸ್ತಾ ಇದೆ ಅನ್ಸುತ್ತಲ್ಲ, ತುಂಬಾ ಬಿಸಿಲಾಗೋಯ್ತು. ಈಗ ಮೇಲ್ಗಡೆ ಇದೆಲ್ಲ ಪ್ರೂನ್ ಮಾಡಿದ್ರೆ ಆಯ್ತು. ಮೇಲ್ಗಡೆ ಇದೆಲ್ಲ ಕೊಂಬೆಗಳೆಲ್ಲ ಕಟ್ ಮಾಡ್ಬಿಡ್ತೀವಿ ಇವಾಗ. ನಮ್ಗೆ ಎಷ್ಟೊಂದು ಹಣ್ಣು ಕೊಟ್ಟಿದೆ ಗೊತ್ತಾ ಈ ದಾಳಿಂಬೆ ಗಿಡ, ತುಂಬಾ ಹಣ್ಣು ಕೊಟ್ಟಿದೆ. ಇವಾಗ ನಾವೆಲ್ಲ ಪ್ರೂನ್ ಮಾಡ್ಬಿಡ್ತಾ ಇದ್ದೇವೆ. ಅದನ್ನ ಚೆನ್ನಾಗಿ ಚಿಗುರು ಬರುತ್ತೆ ಮತ್ತೆ. ಪಾಪ ಆದ್ರೆ ಶಾಕ್ ಆಗುತ್ತೆ ಗಿಡಕ್ಕೆ. ಇವಾಗ ಇದ್ದಕ್ಕಿದ್ದಂಗೆ ನಾವೆಲ್ಲ ಕಟ್ ಮಾಡೋದು, ಬೇರೆಗಳನ್ನೆಲ್ಲ ಡಿಸ್ಟರ್ಬ್ ಮಾಡಿರ್ತೀವಲ್ಲ, ನಮ್ ತರಾನೇ ಅದು. ಗಿಡಗಳು ಕೂಡ ನಮ್ ತರಾನೇ ತುಂಬಾ ಸ್ಟ್ರೆಸ್ ತಗೊಳುತ್ತೆ. ಇವಾಗ ಸ್ಟ್ರೆಸ್ ಬಂದಾಗ ನಾ ಏನ್ ಮಾಡ್ಬೇಕು ಅಂತ ತೋರಿಸ್ತೀನಿ ನಿಮ್ಗೆ. ಅದನ್ನ ಕೆಳಗಡೆವರೆಗೂ ಕಟ್ ಮಾಡ್ಬಿಡಿ. ಅದು ಒಣಗೋಗಿದ್ಯಾನೋ ಅಲ್ವಾ ಅದು? ಚೆನ್ನಾಗಿದ್ಯಾ? ಸರಿ, ಚೆನ್ನಾಗಿದ್ರೆ ಸರಿ. ಅದನ್ನೆಲ್ಲ ಪ್ರೂನ್ ಮಾಡ್ಬಿಡ್ತೀವಿ ನೋಡಿ. ಇದ್ರಲ್ಲಿ ಇಟ್ಬಿಡ್ತಾ ಇದೀವಿ ನಾವ್ ಇವಾಗ. ಇನ್ನೂ ಸ್ವಲ್ಪ ತೆಗಿಬೇಕೇನೋ, ಅದಕ್ಕೆ ಮಣ್ಣು ಅಷ್ಟು ಬೇಡ ಅಂದಿದ್ದು ರೋಜು. ಸ್ವಲ್ಪ ಮೇಲೆ ಬರುತ್ತಲ್ವಾ. ಇವಾಗ ಮಣ್ಣು ಹಾಕೊಳ್ಳಿ, ಅದ್ರ ಮೇಲೆ ಮಣ್ಣು ಹಾಕಿ. ನಾವು ಪಾಟ್ರಿಂಗ್ ಮಿಕ್ಸ್ ಮಾಡ್ಕೊಂಡಿದೀವಲ್ಲ, ಅದು 18 ಇಂಚ್ ಪಾಟ್ ತಗೊಂಬಂತಿದೆ, ಅದ್ರಲ್ಲಿ ಇಡ್ತಾ ಇದೆ ದಾಸವಾಳ. ಇವಾಗ ದಾಸವಾಳ ಅಲ್ಲ, ದಾಳಿಂಬೆ ಹಣ್ಣು, ದಾಳಿಂಬೆ ಗಿಡದ್ದು. ನೋಡಿ, ಇದಕ್ಕೆ ಮಣ್ಣು ಹಾಕ್ಬಿಟ್ಟಿರ್ತೀನಿ ನಾನು. ಸ್ವಲ್ಪ ಹಲವಾರು ಗಿಡ ರೆಡಿ ಆಯ್ತು ನೋಡಿ, ಎಲ್ಲ ಪ್ರೂನ್ ಮಾಡ್ಬಿಟ್ಟಿದೆ, ಮಣ್ಣು ಹಾಕಿದೆ. ಇವಾಗ ಅದಕ್ಕೆ ಪಾಪ ತುಂಬಾ ಸ್ಟ್ರೆಸ್ ಆಗಿರುತ್ತೆ, ಅದು ಸ್ವಲ್ಪ ರಿಲೀಫ್ ಮಾಡ್ಬೇಕು. ನೆಕ್ಸ್ಟ್ ನಾವು ಸಪೋಟ ಗಿಡನ ಪ್ರೂನ್ ಮಾಡ್ತಾ ಇದ್ದೀವಿ, ಅಂದ್ರೆ ಬೇರೆ ರಿಪಾಟಿಂಗ್ ಮಾಡಿ ಪ್ರೂನ್ ಮಾಡಿ ಇಡ್ತಾ ಇದ್ದೀವಿ. ಇದನ್ನ ನಾವು ಸಣ್ಣ ಇದ್ರಲ್ಲಿ ಗ್ರೋ ಬ್ಯಾಗ್ ಅಲ್ಲಿ ಹಾಕಿತ್ತು, ಆದ್ರೂ ಇಷ್ಟು ಚೆನ್ನಾಗಿ ಬಿಡ್ತಾ ಇತ್ತಲ್ವ, 40-50 ಕಾಯಿ ಬಿಡ್ತಾ ಇತ್ತಲ್ವ ಇದ್ರಲ್ಲಿ. ನೀವು ಅದಕ್ಕೆ ಒಂದ್ ಸ್ವಲ್ಪ ದೊಡ್ಡ ಪಾಟಲ್ಲಿ ಹಾಕೋಣ ಅಂತ. ಗ್ರೋ ಬ್ಯಾಗ್ ಎಲ್ಲ ಹೊಟ್ಟೋಯ್ತು, ಅದಕ್ಕೋಸ್ಕರ ಬೇರೆ ಪಾಟಲ್ಲಿ ಮಾಡೋಣ ಅಂತ ಹೇಳಿ ಹಾಕ್ತಾ ಇದ್ವಿ. ಸಪೋಟ ಗಿಡ ಎಲ್ಲ ಪ್ರೂನ್ ಮಾಡ್ತಾ ಇದೀವಿ. ಈಗ ಮೇಲ್ಗಡೆ ಹೂವ ಬಿಟ್ಟಿದೆ, ಅದು ಮಾತ್ರ ಹಾಗೆ ಬಿಡೋಣ ಅಂತ. ಒಂಚೂರು ಸಣ್ಣ ಸಣ್ಣ ಕಾಯಿನೂ ಆಗಿದೆ, ಹೂವಾನು ಬಿಟ್ಟಿದೆ. ಅದನ್ನ ಕಟ್ ಮಾಡಕ್ ಮನಸ್ಸು ಬರ್ಲಿಲ್ಲ. ನೋಡೋಣ, ಕಾಯಿ ಬಿಟ್ಟಾದ್ಮೇಲೆ ಮತ್ತೆ ಏನಾದ್ರು ಪ್ರೂನ್ ಮಾಡೋಣ. ಇದು ಸಪೋಟ ಗಿಡದ್ದು. ದಾಳಿಂಬೆ ಆಯ್ತು, ಇವಾಗ ಸಪೋಟ ಮಾಡ್ತಾ ಇದ್ದಾರೆ. ಸ್ವಲ್ಪ ಎಲ್ಲ ಮಣ್ಣು ತೆಗೆದಿದ್ದಾದ್ಮೇಲೆ ನಾವು ಪಾಟಿಂಗ್ ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ನೋಡಿ, 18 ಇಂಚ್ ಪಾಟ್ ಇದೆ, ಅದರಲ್ಲಿ ಆ ಗಿಡನ ಇಡ್ತೀವಿ. ನಾವು ರಿಪಾರ್ಟಿಂಗ್ ಸ್ಟಾರ್ಟ್ ಮಾಡಿದಾಗಿಂದ ಈ ಪಕ್ಷಿ ನಮ್ಮ ಜೊತೆಯಲ್ಲೇ ಇದೆ. ನಮ್ಮ ಕಂಪ್ನಿ ಕೊಡ್ತಾ ಇದೆ, ಅದಕ್ಕೂ ಏನೋ ಆಹಾರ ಸಿಗ್ತಾ ಇತ್ತು ಅನಿಸುತ್ತೆ, ಅದಕ್ಕೆ ಅಲ್ಲೇ ಇದೆ. ನಾವು ಇದೇ ಥರನೇ ಒಂದು 10 ಗಿಡ ರಿಪಾರ್ಟಿಂಗ್ ಮಾಡಿದ್ವಿ. ಅದನ್ನೆಲ್ಲ ಏನು ನಾನು ತೋರಿಸ್ತಾ ಇಲ್ಲ. ಆದರೆ ಇವಾಗ ಏನು ಗೊತ್ತಾ, ಗಿಡಗಳಿಗೆಲ್ಲ ಸ್ವಲ್ಪ ಸ್ಟ್ರೆಸ್ ಆಗಿರುತ್ತಲ್ಲ, ಅದು ಹೇಗೆ ಕಮ್ಮಿ ಮಾಡೋದು ಅಂತ ತೋರಿಸ್ತೀನಿ. ಇದು ಎಲ್ಲ ಪಾರ್ಟ್ಗಳು, ಎಲ್ಲ ಗಿಡನೂ ರೀಪಾರ್ಟ್ ಮಾಡಿದ ಮೇಲೆ ನಾವು ಅದು ಗಿಡಗಳೆಲ್ಲ ತುಂಬ ಸ್ಟ್ರೆಸ್ಸಲ್ಲಿರುತ್ತೆ. ಅದಕ್ಕೆ ನಾವು ಏನು ಮಾಡಬೇಕು ಅಂದರೆ, ಸ್ವಲ್ಪ ಸ್ಟ್ರೆಸ್ ಕಮ್ಮಿ ಮಾಡೋದಕ್ಕೆ ಎಪ್ಸಮ್ ಸಾಲ್ಟ್ ಕೊಡಬೇಕಾಗುತ್ತೆ. ಅದು ಎಪ್ಸಮ್ ಸಾಲ್ಟ್ ಇರುತ್ತಲ್ಲ, ಎಪ್ಸಮ್ ಸಾಲ್ಟು ನೀರಿಗೆ ಹಾಕಬೇಕಾಗುತ್ತೆ. ನೀರಿಗೆ ಹಾಕಿ ಎಲ್ಲ ಗಿಡಕ್ಕೂ ಕೊಡಬೇಕಾಗುತ್ತೆ. ನೋಡಿಕೊಂಡು ನಾನು ಇವಾಗ ಒಂದು 4-5 ಸ್ಪೂನಷ್ಟು ಎಪ್ಸಮ್ ಸಾಲ್ಟ್ ಇದಕ್ಕೆ ಹಾಕ್ತೀನಿ. ಅಪ್ರಾಕ್ಸಿಮೇಟಾಗಿ ನೋಡಿ, ಎಪ್ಸಮ್ ಸಾಲ್ಟ್ ಹಾಕ್ತೀನಿ. ಇದು ಚೆನ್ನಾಗಿ ಕಲಿಸ್ಬೇಕು. ಚೆನ್ನಾಗಿ ಎಪ್ಸಮ್ ಸಾಲ್ಟ್ ಹಾಕಿದ್ಮೇಲೆ ಚೆನ್ನಾಗಿ ಕಲಿಸ್ಬೇಕು. ಕಲಿಸಿದ್ದಾದಮೇಲೆ ಎಲ್ಲ ಗಿಡಕ್ಕೂ ಒಂದು ಸಣ್ಣ ಮಗ್ಗಿದು, ಈ ಸಣ್ಣ ಮಗ್ಗಿಂದ ಎಲ್ಲ ಗಿಡಕ್ಕೂ ಒಂದೊಂದು ಮಗ್ಗು ಕೊಡ್ತಾ ಬರ್ತೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ತೊಂದರೆ ಇಲ್ಲ. ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್.